ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ. ಸಂಸತ್ ಕಲಾಪದಲ್ಲಿ ರಾಹುಲ್ ಖರ್ಗೆ ಬ್ಯುಸಿ ಆಗಿದ್ದಾರೆ. ಈ ಹಿನ್ನೆಲೆ ನಾಳೆಗೆ ಸಚಿವ ಸಂಪುಟ ವಿಸ್ತರಣೆ ಸಭೆ ಶಿಫ್ಟ್ ಆಗಿದೆ. ರಾಹುಲ್ ಜೊತೆ ಸಭೆ ನಡೆಸಲಿರುವಂತಹ ರಾಜ್ಯ ನಾಯಕರು ನಾಳೆ ಸಭೆ ನಡೆಸಿ ಸಂಪುಟದ ವಿಸ್ತರಣೆ ಪಟ್ಟಿಯನ್ನ ಅಂತಿಮ ಮಾಡುವಂತ ಸಾಧ್ಯತೆ ಇದೆ. ಇವತ್ತು 4:30ಕ್ಕೆ ಸಭೆ ಇತ್ತು, ಆ ಸಭೆ ಮುಂದೂಡಿಕೆಯಾಗಿದೆ. ನಾಳೆಗೆ ಈ ಸಚಿವ ಸಂಪುಟ ವಿಸ್ತರಣೆಯ ಸಭೆ ಶಿಫ್ಟ್ ಆಗಿದೆ. ವೀರೇಂದ್ರ ಒಪ್ಪಂದು ಒಂದ್ ಕಡೆ ನೋಡಿ, ಈ ಸಚಿವ ಸಂಪುಟ ವಿಸ್ತರಣೆಯ ಸಭೆ ದೆಹಲಿಗೆ ಹೋಗ್ತಾರೆ. ಈ 2-3 ಬಾರಿ ದೆಹಲಿಗೆ ಹೋಗಿರೋದು, ಆದ್ರೂ ಕೂಡ ಪಟ್ಟಿ ಫೈನಲ್ ಆಗ್ತಾ ಇಲ್ಲ. ಯಾಕೆ ಹೈಕಮಾಂಡ್ ನಾಯಕರು ಅವ್ರ ಕೈಗೆ ಸಿಗ್ತಾ ಇಲ್ವಾ, ಏನಾಗ್ತಾ ಇದೆ ಅಂತ ರಾಜ್ಯದಲ್ಲಿ ಒಂದ್ ಕಡೆ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಚರ್ಚೆ ಆಗ್ತಾ ಇಲ್ಲ, ಇಲ್ಲಿ ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ, ದೆಹಲಿಗೆ ಹೋಗಿ ಕೂರ್ತಾ ಇದ್ದಾರೆ ನಾಯಕರು. ಏನ್ ನಡೀತಾ ಇದೆ ಅಂತ ನೋಡಿ, ಹಲವಾರು ಕಾರಣಗಳಿದೆ ಪ್ರವೀಣ್, ಒಂದಲ್ಲ ಕಾರಣ. ಈಗ ಈ ಹಿಂದೆ ಹೋದಾಗ ಏನಾಯ್ತು, ಅಲ್ಲಿ ಬಹಳ ದೊಡ್ಡ ಹೋರಾಟ ನಡೀತಾ ಇತ್ತು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ. ಆ ಹಿನ್ನೆಲೆಯಲ್ಲಿ ಆಗ ಮುಂದೂಡಿಕೆ ಆಗಿತ್ತು. ಈಗ ಹೋದ್ರು, ನಿನ್ನೆ ಕೆ.ಸಿ. ವೇಣುಗೋಪಾಲ್ ಅವರ ನಿವಾಸದಲ್ಲಿ ಸಭೆಯೇನೋ ಆಯಿತು. ಪಟ್ಟಿನ ಅವರು 3 ಜನರಿಂದ, ಅಂದ್ರೆ ಬಿ.ಕೆ. ಹರಿಪ್ರಸಾದ್, ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಮೂವರಿಂದಲೂ ಕೂಡ ಪಟ್ಟಿಯನ್ನು ಪಡೆದಿದ್ರು. ಕೆಲವು ಹೆಸರುಗಳು ಅಂತಿಮ ಆಗಿತ್ತು, ಸುಮಾರು 14 ಹೆಸರುಗಳು ಅಂತಿಮ ಆಗಿತ್ತು. ಇನ್ನೊಂದು 4-5 ಹೆಸರುಗಳ ಬಗ್ಗೆ ಕ್ಲಾರಿಟಿ ಇರಲಿಲ್ಲ. ಕೆಲವು ಆಕ್ಷೇಪಗಳ ಬಂದ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರೇ ಅದನ್ನು ಫೈನಲ್ ಮಾಡಬೇಕು ಅಂತ ಇತ್ತು. ಅದೇ ಕಾರಣಕ್ಕಾಗಿ ಇವತ್ತು ಸಭೆ ಆಗಬೇಕಾಗಿತ್ತು. ಆದ್ರೆ ಈಗ ಏನಾಯ್ತು, ಈಗ ದೆಹಲಿಯ ಮೂಲಗಳು ಹೇಳ್ತಾ ಇರೋದು ಇವತ್ತು ನಡೆಯಬೇಕಿದ್ದ ಸಭೆಯನ್ನ ನಾಳೆ ಮಾಡ್ತಾರೆ, ಅದು ನಾಳೆ ಶಿಫ್ಟ್ ಆಗಿದೆ ಅನ್ನುವಂತ ಮಾಹಿತಿಯನ್ನ ದೆಹಲಿಯ ಮೂಲಗಳು ಹೇಳ್ತಾ ಇವೆ. ಆದ್ರೆ ನಾಳೆಯೂ ಆಗುತ್ತಾ ಅನ್ನೋದು ಕ್ವಶನ್ ಮಾರ್ಕ್. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾಳೆಯೂ ಕೂಡ ಕಲಾಪ ಇರುತ್ತೆ, ಅಧಿವೇಶನ ಇದ್ದೇ ಇರುತ್ತೆ. ನಾಳೆಯೂ ಕೂಡ ಬಿಲ್ಸ್ ಬರುವಂತದ್ದಿದೆ, ಅಂದ್ರೆ ಅತ್ಯಂತ ಪ್ರಮುಖವಾದ ಮಸೂದೆಗಳು ಮಂಡನೆ ಆಗುವಂತದ್ದಿದೆ. ಹೀಗಿರುವಾಗ ಇದರ ನಡುವೆ ಇವರು ಬಿಡುವು ಮಾಡಿಕೊಂಡು ಈ ಸಂಪುಟ ವಿಸ್ತರಣೆಯ ಚರ್ಚೆಗೆ ಅವಕಾಶ ಕೊಡ್ತಾರ. ಅದನ್ನ ಆಧರಿಸಿ ನಾಳೆಯ ಸಭೆ ಮತ್ತು ಸಂಪುಟ ವಿಸ್ತರಣೆಯ ಅಧಿಕೃತತೆ, ಪಟ್ಟಿ ಅಧಿಕೃತತೆ ಆಗ ಖಚಿತ ಆಗುತ್ತೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ವೀರೇಂದ್ರ ಒಪ್ಪಂದು ತಮ್ಮೆಲ್ಲ ಮಾಹಿತಿಗೆ.